ಉಪ ಸಭಾಧ್ಯಕ್ಷರೇ, ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಈ ನಿಧನದ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ಸರಳ ಸಜ್ಜನಿಕೆ ಜೊತೆಗೆ ಹಾಸ್ಪಿಟಾಲಿಟಿ. ನಾವು ಪಾರ್ಲಿಮೆಂಟ್ ಸದಸ್ಯರು ಸನ್ಮಾನ್ಯ ಪುಟ್ಟಸ್ವಾಮಿಗೌಡರ ಹಾಸನದಿಂದ, ಚಿತ್ರದುರ್ಗದಿಂದ ಮೂಡಿಗೆರೆಪ್ಪ. ನಾವೇನಾದರೂ ವಿಷಯಗಳಿದ್ದರೆ ಪಾರ್ಲಿಮೆಂಟಿಂದ ಸೀದಾ ಬಂದು ಮನೆಯಲ್ಲಿ ಮಾತಾಡ್ತೀವಿ. ಒಂದು ವಿಷಯವನ್ನು ಮಾತಾಡಬೇಕು ಅಂತ ನನಗೆ ಹೇಳಿದ್ರು ಇವರಿಬ್ಬರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶಾಸಕರು ಮಂತ್ರಿಗಳ ಜೊತೆಗೆ ಪಾರ್ಲಿಮೆಂಟ್ ಮೆಂಬರ್ನು ಕರೆದ್ರೆ ಅವ್ರ ಕಷ್ಟಗಳು ವಿಚಾರಿಸ್ಬೋದು ಅಂತ ಹೇಳ್ತಾರೆ ಅಂತ ನನಗೆ ಹೇಳಿದರು ಇವರಿಬ್ಬರು. ನಾನು ಪುಟ್ಟಸ್ವಾಮಿಗೌಡ್ರೆ, ನೀವು ಹಿರಿಯರಿದ್ದೀರಿ, ನೀವು ಮಾತಾಡಿ ಅಂತಂದರು. ಬೇಡ ಮುನಿಯಪ್ಪನವರೇ, ನೀವೇ ಮಾತಾಡಿ. ನಾನು ಮನವಿ ಮಾಡಿ, ಸರ್ ನೀವು ಬ್ರೇಕ್ಫಾಸ್ಟ್ಗೆ ಶಾಸಕರನ್ನ ಮಂತ್ರಿಗಳನ್ನ ಕರಿತೀರಿ, ಪಾರ್ಲಿಮೆಂಟ್ ಸದಸ್ಯನು ಕರೆದ್ರೆ ಅವರ ಕಷ್ಟಗಳು ವಿಚಾರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ಆ ದಿನದಿಂದ ಅವರು ನಮ್ಮನ್ನು ಕೂಡ ಕರೆದು ತಿಂಡಿ ಮಾಡಿಸಿ ನಮ್ಮ ಕಷ್ಟಗಳನ್ನು ವಿಚಾರಿಸುವಂಥ ಮನೋಸ್ಥಿತಿಯನ್ನು ನಾವಿವತ್ತು ಜ್ಞಾಪಕ ಮಾಡ್ಕೊಬೇಕು. ಒಬ್ಬ ಮುಖ್ಯಮಂತ್ರಿ ಎಷ್ಟು ಜನ ಶಾಸಕರು ಬರಲಿ, ಯಾರು ಮಂತ್ರಿ ಬರಲಿ, ಯಾರು ಪಾರ್ಲಿಮೆಂಟ್ ಮೆಂಬರ್ ಬರಲಿ, ಎಲ್ಲರನ್ನೂ ಜೊತೆಯಲ್ಲಿ ಕುಂತ್ಕೊಂಡು ತಿಂಡಿ ಮಾಡಿ ಅವರ ಕಟ್ಸುಕ ವಿಚಾರಿಸಿ 1 ಗಂಟೆ 1.5 ಗಂಟೆ ಆದರೂ ಕೂಡ 9ಕ್ಕೆ ಶುರು ಮಾಡ್ತಿದ್ರು. ಆ ಎಲ್ಲ ಕಷ್ಟಗಳನ್ನು ವಿಚಾರಿಸಿ ನಾವೊಂದು ಅರ್ಜಿ ತಗೊಂಡು ಹೋಗಿದ್ರೆ ಅದಾಗೋದನ್ನು ಇದಾಗ್ತದೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಬಹುತೇಕ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಬಹುತೇಕ ಇಲ್ಲ ಅಂತ ಹೇಳ್ತಿರಲಿಲ್ಲ, ಸಾಧ್ಯವಾದಷ್ಟು ಮಾಡೋ ಪ್ರಯತ್ನ ಮಾಡ್ತೀವಿ. ನಮ್ಮ ಜೀವನದಲ್ಲಿ ವಿಶೇಷವಾಗಿ ಪರಿಶಿಷ್ಟ ವರ್ಗ SC ಸಮುದಾಯಕ್ಕೆ ಸದಾಶಿವ ಆಯೋಗವನ್ನು ಒಂದು 10 ಸಾರಿ ಹೋಗಿದ್ವಿ. ಕಡೆಗೆ ನಾವು ಕಣ್ಣಲ್ಲಿ ನೀರು ಹಾಕ್ಕೊಳ್ಳುವಂಥ ಪರಿಸ್ಥಿತಿ. ನೀವು ಮಾಡಿದ್ರೆ ನ್ಯಾನ್ ಮಾಡ್ತಾರೆ. 15% ಇರೋ SCಯಲ್ಲಿ 1% ಕೂಡ ನಮ್ಮಲ್ಲಿ ವಿದ್ಯಾವಂತರಾಗಲಿ ಆರ್ಥಿಕ ಪರಿಸ್ಥಿತಿ ಇಲ್ಲ. ನಮ್ಮ ಸಮುದಾಯದ್ದು ನ್ಯಾಯ ಕೊಡಿ ಅಷ್ಟೇ ಕೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಸಮಾನತೆಯನ್ನು ಕಂಡುಕೊಳ್ಬೇಕಾದ್ರೆ ಈ ಕೆಲಸ ನೀವು ಮಾಡಿದರೆ ಸಾಧ್ಯವಾಗ್ತದೆ, ಇಲ್ಲದ್ರೆ ಆಗೋದಿಲ್ಲ ಅಂತ ಕೇಳಿ ಸುಮಾರು ಸಾರಿ ನಾವೆಲ್ಲ ಆಂಜನೇಯನು, ತಿಮ್ಮಾಪುರ ಮತ್ತು ಎಲ್ಲ ಮುಖಂಡರು ಆ ಜನ ಶಾಸಕರಿದ್ದವರು, ಎಲ್ಲ ಮಾಜಿ ಶಾಸಕರು. ಕಡೆಗೆ ಮೊಟ್ಟ ಮೊದಲು ಹನುಮಂತಪ್ಪನವ್ರನ್ನ ಮಾಡಿದರು, ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು. ಅದಾದಮೇಲೆ ಮಧ್ಯದಲ್ಲಿ ಇನ್ನೊಬ್ಬರನ್ನಾರು ಮಾಡಿ, ಇನ್ನೊಬ್ಬರು ಮೂರನೇದು ಸದಾಶಿವ, ಮಧ್ಯದಲ್ಲಿ ಮರೆತೆ, ಮೂರನೇದು ಸದಾಶಿವರನ್ನ ಮಾಡಿ ಸುಮಾರು 10 ವರ್ಷ ಕಾಲ ಇದರದ್ದು ಕಾರ್ಯಕ್ರಮ ರೂಪಿಸಿದ್ರು. ಎಲ್ಲ ರೆಡಿ ಆಯಿತು ಮಾಡಬೇಕಂತ ನಮ್ಮ ಸಿದ್ದರಾಮಯ್ಯನವರು ಭಾಳ ಚಿಂತನೆ ಮಾಡಿದ್ರು. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಹುಬ್ಬಳ್ಳಿ ಅಧಿವೇಶನದಲ್ಲಿ 5 ಲಕ್ಷ ಜನ ಸೇರಿದ್ದೀವಿ. ಇಂದಿರಾ ಗಾಂಧಿಯವರು ಬಂದಾಗ ಕೂಡ ಅಷ್ಟು ಜನ ಸೇರಿರಲಿಲ್ಲ. ಅಂಥ ಒಂದು ಸಭೆಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಮಾಡ್ತೀವಿ ಅಂತ. ಸಿದ್ದರಾಮಯ್ಯ, ಕೋನಾರೆಡ್ಡಿಯವರು ಜನತಾದಳದ ಮುಖ್ಯಸ್ಥರಾಗಿ ನಮ್ಮದು ಬೆಂಬಲ ಇದೆ ಅಂತ. ಜಗದೀಶ್ ಶೆಟ್ಟರು BJPಯ ವಿರೋಧ ಪಕ್ಷದ ನಾಯಕರಾಗಿ ನಮ್ಮದು ಅಭ್ಯಂತರ ಇಲ್ಲ, ಈ ಸಮುದಾಯ ಬಹಳ ಶೋಷಿತ ವರ್ಗ ಆಗಿದೆ, ಮಾಡಬೇಕು ಅಂತೇಳಿ. ಚುನಾವಣೆ ಹತ್ತಿರಕ್ಕೆ ಬಂದದ ಕಾರಣದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮಾಡೋಕ್ಕಾಗಲಿಲ್ಲ. ಇವತ್ತು ಸದಾಶಿವದ ವಿಷಯಗಳನ್ನು ತಿಳಿದುಕೊಂಡು ಅದರ ಅಂಕಿಅಂಶಗಳನ್ನು ತಿಳ್ಕೊಂಡು BJPಯವರು ಅದರ ಹೆಸರು ತೆಗೆದ್ರೆ ಕಾಂಗ್ರೆಸ್ಗೆ ಹೆಸರು ಬರ್ತದೆ ಅಂತ ಯೋಚನೆ ಮಾಡಿದ್ರು. ಕಾರಣ ಗೊತ್ತಿಲ್ಲ, ಟೆಕ್ನಿಕಲ್ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಆ ಜನಸಂಖ್ಯೆ ಆಧಾರವಾಗಿ ಅವ್ರಿಗೆ ಗೊತ್ತಿರುವಂಥದ್ದನ್ನು ಕೇಂದ್ರ ಸರ್ಕಾರ ಕಳಿಸಿ. ತದನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಹದೇವಪ್ಪನವರು ಇಲ್ಲೇ ಕುಂತಿದ್ದಾರೆ, ಇದನ್ನು ಮಾಡಲೇಬೇಕಾಗ್ತದೆ ಅಂಥೇಳಿ ಇವರು ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ರು ರಿಸರ್ವೇಷನ್. ಯಾಕಂದರೆ ಇದನ್ನು ಜ್ಞಾಪಕ ಮಾಡ್ಕೊತೀನಂದರೆ ಬಹುತೇಕ ಸ್ವತಂತ್ರ ಭಾರತದ 75 ವರ್ಷದ ಇತಿಹಾಸದಲ್ಲಿ
ಈ ಸಮುದಾಯ, ನಮ್ಮ ಸಮುದಾಯ ಏನಿದೆ, 1% ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬ್ಯಾಕ್ವರ್ಡ್ ಅಂದರೆ ಅಧಿಕಾರದಲ್ಲಿ ಇಲ್ಲ, ವಿದ್ಯಾವಂತರು ಇಲ್ಲ, ನೌಕರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಕೂಡ ಇಲ್ಲ. ಅದಕ್ಕೆ ಇವತ್ತು ಅವ್ರಿಗೆ ಮನಸ್ಸಿಗೆ ಭಾಳ ದುಃಖನೂ ಆಗ್ತದೆ. ಅಂಥ ಒಂದು ಕೆಲಸವನ್ನು ಮಾಡಿದ್ರಿಂದ ಇವತ್ತು ಇದೊಂದು ಸ್ಟೇಜಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಮ್ಮ ಮಹದೇವಪ್ಪನವರು ಒಂದು 60 ದಿನದಲ್ಲಿ ಮಾಡಬೇಕಂತ ನಾಗಮೋಹನ್ ದಾಸ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದರ ಮುಖಾಂತರ ಆಗ್ತದೆ ಅಂತ ಆಶಾಭಾವನೆಯಿಂದಿದ್ದೀವಿ. ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೂ ಅದಕ್ಕೆ ಮೊದಲು ಕೂಡ ಮುಖ್ಯಮಂತ್ರಿಗಳು SC STಗೆ 24% ಮಾಡಬೇಕಂತಿದ್ದು ಇತಿಹಾಸ. ಆ 24 ಹೋದರೂ ನಾವು 1% ನಮ್ಮ ಮನೆ ಬರ. 15 ಹೋದಾಗೂ ನಾವು 1% ಇದ್ದೀವಿ. ಆದರೆ ಇತಿಹಾಸದ ಪುಟಗಳಿಗೆ ಇದೇ ಅಧಿವೇಶನದಲ್ಲಿ ಇಲ್ಲೇ ಸುವರ್ಣಸೌಧದಲ್ಲಿ ಆಂಜನೇಯವರು ಮಂತ್ರಿ ಇದ್ದರು, ಮಹದೇವಪ್ಪನವ್ರ ಸ್ಥಾನದಲ್ಲಿ ಆ 24% ಕೊಟ್ಟಿದ್ದು ಭಾರತ ದೇಶದ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲದು. ಆ ಕೀರ್ತಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವ್ರಿಗೆ ಸೇರಬೇಕಾಗ್ತದೆ. ಅದರಿಂದ ಬಹಳಷ್ಟು ಜನ ಇವತ್ತು ಪ್ರಯೋಜನ ಆಗ್ತದೆ. ಕಾಂಟ್ರಾಕ್ಟ್ 1 ಕೋಟಿ ರೂಪಾಯಿವರೆಗೂ SC ST ಕೊಡಬೇಕು ಅಂತ ಮಾಡಿ, ಅದು ಕೂಡ ಇತಿಹಾಸ ಪುಟಗಳು ಹೋಗ್ತದೆ. ಅದು ಸಿದ್ದರಾಮಯ್ಯನವರು ಮಾಡಿದಂಥ ಇನ್ನೊಂದು ಸಂದರ್ಭ. ಮಾನ್ಯ SM ಕೃಷ್ಣ ಅವ್ರ ಹತ್ರ ನಾನು ಹೋದೆ, ಅವರು ಮಂತ್ರಿಗಳಾಗಿದ್ದರು. ಅವರು ತ್ಯಾಗರಾಜ ಮಾರ್ಗ 1ದಲ್ಲಿದ್ದರು, ನಾನು ತ್ಯಾಗರಾಜ ಮಾರ್ಗ 7ನಲ್ಲಿದ್ದೆ ಡೆಲ್ಲಿ. ಹೋದಾಗ ಏನ್ರಿ ಮುನಿಯಪ್ಪನವರೇ, ಕೈಗಾರಿಕೆ ಇಲಾಖೆ ಕೊಟ್ಟಿದ್ದಾರೆ, ನಿನಗೆ ಏನಾದರೂ ಯೋಚನೆ ಮಾಡಿದೆಯಾ ಮಾಡೋದಕ್ಕೆ ಅಂತ. ಇಲ್ಲ ಸರ್, ನೀವು ಹಿಂದೆ ಕೈಗಾರಿಕೆ ಮಂತ್ರಿಗಳಾಗಿದ್ದರಲ್ಲ, ಏನಾದರೂ ಸಲಹೆ ಕೊಟ್ಟರೆ ನಾನು ಮಾಡಲಿಕ್ಕೆ ಅವಕಾಶ ಆಗ್ತದೆ, ಹೇಳಿ ಸರ್ ಅಂತ. ನೋಡಪ್ಪ, ಈ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಗುಡಿ ಕೈಗಾರಿಕೆ ಬರುತ್ತೆ, ಖಾದಿ ಕಮಿಷನ್ ಬರುತ್ತೆ ನಿನಗೆ. ಒಂದು ಈ ರೂರಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಮಲ್ಲೇ ಒಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಅದರಲ್ಲಿ ಒಂದಷ್ಟು ಯುವಕರಿಗೆ, ವಿದ್ಯಾವಂತರಿಗೆ ನೀವು ಇಂಡಸ್ಟ್ರಿ ಮಾಡಿಕೊಡ್ಬೋದು, ಅದಕ್ಕೆ ಪ್ರಾವಿಷನ್ ಇದೆ, ಓದಿ ಅದೆಲ್ಲ ನೋಡು ಅಂತೇಳಿದೆ. ಹೋಗಿ ಅಧಿಕಾರಿಗಳನ್ನ ಕೇಳಿದೆ. ಹೌದು, ಇದೊಂದು ಯೋಜನೆ ಇದೆ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸುಮಾರು ಈ ಭಾರತ ದೇಶದಲ್ಲಿ ಹೆಚ್ಚಿನ ಜನಕ್ಕೆ ಕೊಡಬೇಕು ಅಂದರು. ಎಷ್ಟು ಜನ ಕೊಡ್ಬೋದು ಅಂದರೆ 1,000 ಜನಕ್ಕೆ ಒಂದೊಂದು ಸಬ್ಸಿಡಿ ಬೇರೆ ಕೊಡಬೇಕು. ಅದಕ್ಕೆ 5 ಲಕ್ಷದಿಂದ 25 ಲಕ್ಷ. ಒಂದೊಂದು ರಾಜ್ಯದಲ್ಲಿ 1,000 ಕೊಡಿ ಸಾಕಂದರು. ನಾನೆಲ್ಲ ಲೆಕ್ಕಾಚಾರ ಮಾಡಿ 1 ಲಕ್ಷ ಜನದ್ದು ಪಟ್ಟಿ ತರಿಸಿದೆ. ತಗೊಂಡೋಗಿ ಹೇಳಿದೆ, ಸರ್ ಇಷ್ಟು ಮಾಡಲಿಕ್ಕೆ ಅವಕಾಶ ಇದೆ, ಸಬ್ಸಿಡಿ ಸ್ವಲ್ಪ ಸಾಲದೆ ಬರ್ತದೆ, ಮನಮೋಹನ್ ಸಿಂಗ್ ಅವ್ರಿಗೆ ಪ್ರಧಾನಮಂತ್ರಿಗಳಿಗೆ ಹೇಳಬೇಕಾಗ್ತದೆ, ಯಾಕಂದರೆ 1 ಲಕ್ಷ ಜನಕ್ಕೆ ಸಬ್ಸಿಡಿ ಕೊಡಬೇಕಾಗ್ತದೆ, ಇದನ್ನು ಮಾಡಕ್ಕೆ ಕೊಟ್ಟಿದ್ದೀನಿ, ನಿಮ್ಮ ಆಶೀರ್ವಾದ. ಅವರು ಇದನ್ನೆಲ್ಲ ತಯಾರಿ ಮಾಡಿದೆ. ಅವರು ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಮಾನ್ಯ ಪ್ರಧಾನಮಂತ್ರಿಗೆ ಹೇಳಿ, MSME ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಮುನಿಯಪ್ಪನವ್ರು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಅದು ಸಹಾಯ ಮಾಡಿದರೆ ಅತಿ ಹೆಚ್ಚು ಜನಗಳಿಗೆ, ಯುವಕರಿಗೆ ಒಂದು ಅವಕಾಶ ಸಿಗ್ತದೆ. ಪ್ರಧಾನಮಂತ್ರಿಗಳು ಮಂಜೂರು ಮಾಡಿದ್ರು ಸಬ್ಸಿಡಿ. ಸುಮಾರು 1 ಲಕ್ಷ ಎಂಟರ್ಪ್ರಿನರ್ಸ್, ಉದ್ಯೋಗ ಮಾಡೋರನ್ನ ತಯಾರು ಮಾಡುವಂಥ ಅವಕಾಶ ಅವರ ಮಾರ್ಗದರ್ಶನದಲ್ಲಿ ನನಗೆ ಸಿಕ್ತು. ಆ 1 ಲಕ್ಷ ಜನಕ್ಕೂ ಎಲ್ಲ ಕ್ಯಾಪಿಟಲ್ ಸಿಟೀಸ್, ಹೈದರಾಬಾದ್, ಮುಂಬೈ, ಬೆಂಗಳೂರು, ಚೆನ್ನೈ, ಗೌಹಾತಿ, ಡೆಲ್ಲಿ, ಎಲ್ಲ ಕಡೆ ಬ್ಯಾಂಕ್ MDSನ ಕರೆಸಿ ಮೀಟಿಂಗ್ ಮಾಡಿ ಆ 1 ಲಕ್ಷ ಜನರಿಗೂ ಕೂಡ ಉದ್ಯೋಗಸ್ಥರು ಅಂದರೆ ಅವ್ರನ್ನ ಕೈಗಾರಿಕೆ ಮಾಡುವಂಥ ಅವಕಾಶ ಸಿಕ್ತು. ಅದರಿಂದ ಅದೊಂದು ಸುವರ್ಣ ಅವಕಾಶ ಅವರ ಮಾರ್ಗದಲ್ಲಿ ಆಯಿತು. ಕಡೆಯದಾಗಿ ಪೊಲಿಟಿಕಲ್ ಆಗಿ ನನಗೆ ಒಂದು ಮಾರ್ಗದರ್ಶನ ಕೊಟ್ಟು, 2004 ಚುನಾವಣೆ ಹತ್ರ ಬರ್ತಾ ಇದೆ. 6 ತಿಂಗಳು ಮೊದಲೇ ಎಲೆಕ್ಷನ್ ಮಾಡಬೇಕು ಅಂತೆಲ್ಲ ತರಾತುರಿ ಆಗ್ತದೆ. ಜನಾರ್ದನ್ ಪೂಜಾರಿ ಅವರು ಅಧ್ಯಕ್ಷರಿದ್ದಾರೆ, ಕಾರಣ ಗೊತ್ತಿಲ್ಲ, 6 ತಿಂಗಳು ಚುನಾವಣೆಗೆ ಹೋಗಬೇಕು ಅಂತ. ಆ ಸಂದರ್ಭದಲ್ಲಿ ಜನತಾದಳ JDU ಮುಖಂಡರನ್ನ ಸೇರಿಸ್ಕೊಳ್ಬೇಕು ಅಂತ ಒಂದು ಚಿಂತನೆ ಬರುತ್ತೆ. ಆ ಚಿಂತನೆ ಬಂದಾಗ ಅವರು ಸೇರಿಸ್ಬೇಕು ಅಂತ ಹೇಳಿದರು. ಆಯ್ತು ಸ್ವಾಮಿ,
ಹೊಂದಾಣಿಕೆ ಸರಿಯಾಗಿ ಬರಲ್ಲ, ನಮಗೆ ಕಷ್ಟ ಆಗ್ಬೋದು ಕಾಂಗ್ರೆಸ್ನವ್ರಿಗೆ. ಇಲ್ಲ, ನಾನು ಸೋನಿಯಾ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ, 2ನೇ ಸಾರಿ ಕಾಂಗ್ರೆಸ್ ಸರ್ಕಾರ ತರಲೇಬೇಕು, ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿದ್ದೀನಿ. ಆಯಿತು ಸರ್, ತಾವು ತೀರ್ಮಾನ ಮಾಡ್ತೀವಿ ಅಂತ. ಒಂದು ವ್ಯಕ್ತಿನ ಬಿಟ್ಟಿದ್ರು ಪ್ರಸ್ತಾಪ, ಹೆಸರು ಅವರಿಲ್ಲ, ಅಲ್ಲಿ ಮಾಡೋಂಗಿಲ್ಲ. ಹಾಗೂ ಹೋಗಿ ಕೇಳಿದೆ, ಸರ್ 15 ಜನ 16 ಜನ ಸೇರ್ತೀರಿ, ಒಬ್ಬನ್ನ ಯಾಕೆ ಬಿಡ್ತೀರಿ? ಮುನಿಯಪ್ಪನವರೇ, ನಿಮಗೆ ಅನುಭವ ಎಷ್ಟಿದೆಯೋ ಗೊತ್ತಿಲ್ಲ, ಅವರು ಬಹಳ ಯಾರನ್ನೂ ಹಗುರವಾಗಿ ಮಾತಾಡೋದು. ನನ್ನ ಅಭಿಪ್ರಾಯದಲ್ಲಿ ಇದು ಸರಿಯಿಲ್ಲ ಅಂತ ಅನಿಸ್ತದೆ, ಯೋಚನೆ ಮಾಡಿ. ಬೇಡ ಸರ್, ಅವರೆಲ್ಲ ಇದ್ದಾರೆ, ಅವನ ಥರ ಕಾರಣಕರ್ತರಾಗಿದ್ದಾರೆ ಅವರು. ಇವರೆಲ್ಲ 15 ಜನ ಬರಬೇಕಾದ್ರೆ ಅವರೇ ಕಾರಣಕರ್ತ, ಸೇರಿಸ್ಬೇಕು. ಆಯ್ತಪ್ಪ, ಆಯ್ತು. ಅದರ ಕಾರಣ ನಾನು 7 ಸಾರಿ ಗೆದ್ದೆ. ಶಂಕರಾನಂದ್ ಬಿಟ್ಟ ಮೇಲೆ, ಜಾಫರ್ ಶರೀಫ್ ಬಿಟ್ಟ ಮೇಲೆ 7 ಸಾರಿ ಗೆದ್ದಿದ್ದು ನಾನು. ಜಾಫರ್ ಶರೀಫ್ ಸಾಹೇಬರು 8 ಸಾರಿ ಗೆದ್ದಿದ್ದಾರೆ ಅಂತ ನನ್ನ ಅಂದಾಜು. 8ನೇ ಸಾರಿ ಪಾರ್ಲಿಮೆಂಟ್ಗೆ ಹೋಗಬೇಕಾಗಿತ್ತು ನಾನು. ಬಹುತೇಕ ಭಾರತ ದೇಶದಲ್ಲಿ ನನಗೆ ಕಂಡಂಗೆ ಬಾಬು ಜಗಜೀವನ್ ರಾಮ್ 8 ಸಾರಿ ಬ್ರೇಕ್ ಇಲ್ಲದೆ ವಿತೌಟ್ ಬ್ರೇಕ್ ಗೆದ್ದಿದ್ದು. ಆ ಸ್ಥಾನಕ್ಕೆ ಹೋಗುವಂಥ ಸಂದರ್ಭನ ಕಷ್ಟಪಟ್ಟು ಸೇರಿಸಿದ್ನೆಲ್ಲ ಅವರಿಂದ ಹೋಯಿತು. ಸೋತಿದ್ದರ ಜೊತೆಗೆ ನನಗಿಲ್ಲಿಗೆ ಬರಬೇಕಂತೇನು ಇಷ್ಟ ಇರಲಿಲ್ಲ. ನಾನು ಯಾವತ್ತೂ ಕೂಡ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಇದ್ದೀನಿ. ಈ ಸಂದರ್ಭ ಇಲ್ಲಿಗೆ ಬರುವಂಥದ್ದು ಆಗಿದ್ದು, ನಾನು ಮಾನ್ಯ ಎಸ್.ಎಂ. ಕೃಷ್ಣ ಅವರ ಮಾತು ಕೇಳದೆ ಇದ್ದಿದ್ದಕ್ಕೆ ಇಂಥ ಪರಿಸ್ಥಿತಿ ಬಂತು. ಆದರೆ ಒಬ್ಬ ಹಿರಿಯರು, ಅವರ ಅನುಭವ, ಅವ್ರ ಮಾತು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು, ಯೋಚನೆ ಮಾಡಿ ಅಂತ ಹೇಳಿದರು. ಇಲ್ಲ ಸರ್, ನಾನು ಸ್ವಲ್ಪ ಹೊರಟುಪಟ್ಟಿದ್ದೆ. ಈ ಸಂದರ್ಭಗಳನ್ನು ಜ್ಞಾಪಕ ಮಾಡಿಕೊಂಡು ನಾನು ಹೇಳಿದಂಥವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಿ, ನಾನು ಹೇಳಿದಂಥವ್ರಿಗೆ ವಿಧಾನಸಭೆ ಅಭ್ಯರ್ಥಿಗಳನ್ನು ಮಾಡಿ, ಯಾವತ್ತೂ ಕೂಡ ಇದಾಗೋದಿಲ್ಲ ಅಂತ ಗಟ್ಟಿಯಾಗಿ ಮಾತಾಡೇ ಇಲ್ಲ. ಈ ಮನಸ್ಸು ಎಷ್ಟು ಇವತ್ತು ದುಃಖ ಆಗ್ತದಂದರೆ, ಒಬ್ಬ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಾಮಾನ್ಯ ಪಾರ್ಲಿಮೆಂಟ್ ಸದಸ್ಯನಿಗಾಗಲಿ ಶಾಸಕರಿಗಾಗಲಿ ಕೊಟ್ಟಂಥ ಗೌರವ ಬಹುತೇಕ ಇನ್ಯಾರಿಂದನೂ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಅಂಥ ಮಹಾನ್ ಚೇತನ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿಯನ್ನು ಸಿಗಲಿ. ಇಂದಿನ ರಾಜಕಾರಣಿಗಳಿಗೆ, ಈ ದಿನ ರಾಜಕಾರಣ ಮಾಡುವ ಎಲ್ಲ ರಾಜಕಾರಣಿಗಳು ನನ್ನನ್ನು ಸೇರಿಸಿ ಬಹುತೇಕ ತಾಳ್ಮೆ, ಶಾಂತಿ, ಪ್ರೀತಿ, ವಾತ್ಸಲ್ಯಗಳನ್ನು ಅವರ ದಾರಿಯಲ್ಲಿ ನಡೆದರೆ ರಾಜಕೀಯ ಕೂಡ ಸುಸೂತ್ರವಾಗಿ ನಡೀತದೆ. ವಿಷಯಗಳು ಕೂಡ ನಿಧಾನವಾಗಿ ಫೈಸಲು ಆಗ್ತವೆ. ಅವರ ದಾರಿಯಲ್ಲಿ ನಡೆಯೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.